ಕಾವೇರಿ ಬಿಸಿಯಲ್ಲಿರುವಂತಹ ಕರ್ನಾಟಕಕ್ಕೆ ಕೊಂಚ ನಿರಾಳ ಆಗುವಂತ ಸುದ್ದಿ ಬರ್ತಾ ಇದೆ ವೀಕ್ಷಕರೇ. ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ಮಳೆಯಾಗುವಂತ ಸಾಧ್ಯತೆ ಇದೆಯಂತೆ. ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾವೇರಿಯ ಟೆನ್ಷನ್ ಅಲ್ಲಿ ಇರ್ತಕ್ಕಂತಹ ಸರ್ಕಾರಕ್ಕೆ ಕೊಂಚ ನಿರಾಳ, ಹಿಂಗಾರು ಮಳೆ ವಾಡಿಕೆಯಂತೆ ಬರುವಂತ ನಿರೀಕ್ಷೆ ಇದೆ. ಮಳೆಯ ಕುರಿತು ಮಾಹಿತಿಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ. ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ಮಳೆಯಾಗುವಂತ ಸಾಧ್ಯತೆ ಇದೆ. ದೇವ್ರ ದಯದಿಂದ ಆಗ್ಬಿಟ್ರೆ ಸಾಕಪ್ಪ ಸ್ವಾಮಿ, ನಿಜಕ್ಕೂ ದೇವ್ರ ದಯದಿಂದ ಹಂಗಾಗ್ಬಿಟ್ರೆ ಸಾಕು. ಮುಂಗಾರು ಈ ಸಲ ಚೆನ್ನಾಗಾಗುತ್ತೆ ಅಂತ ಸುಮಾರು ಒಂದು 4 ತಿಂಗಳ ಹಿಂದೆ ಹೇಳಿದ್ರು ಹವಾಮಾನ ಇಲಾಖೆಯವರು. ಆದ್ರೆ ಅದಾದ್ಮೇಲೆ ಅವರೇ ಉಲ್ಟಾ ಹೊಡೆದ್ರು. ಯಾಕೆಂದ್ರೆ ಇದು ಎಲ್ ನೀನೋ ಎಫೆಕ್ಟ್ ಬಂದ್ಬಿಟ್ಟಿದೆ, ಸೊ ಹಾಗಾಗಿ ವಾಡಿಕೆಗಿಂತ ಮಳೆ ಈ ಸಲ ಇರೋದಿಲ್ಲ, ಮುಂಗಾರು ಮಳೆ ಅಂತ ಗೊತ್ತಾಯ್ತು. ಈಗ ನಾವು ಅನುಭವಿಸ್ತಾ ಇರೋದೇ ಸಾಕು. ಈಗ ಈ ತಮಿಳ್ನಾಡು ಕಿರಿಕಿರಿ ನಮ್ಗೆ ನಿಜಕ್ಕೂ ಸಹ ಈ ತಾಪತ್ರಯ ತಪ್ಪು ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಅದೆಷ್ಟು ನೀರು ಕೊಡಬೇಕು ಅಷ್ಟು ಕೊಟ್ಬಿಡೋಣ ಅಂತ ಅನಿಸ್ಬಿಟ್ಟಿದೆ. ನಿಜಕ್ಕೂ ಸಹ ಅವ್ರ ಗಲಾಟೆ ನೋಡೋಕ್ಕಾಗ್ತಿಲ್ಲ, ಅವ್ರ ಕಿರಿಕಿರಿ ನೋಡೋಕ್ಕಾಗ್ತಾ ಇಲ್ಲ. ನಮ್ಮ ಡ್ಯಾಮ್ಗಳೆಲ್ಲ ತುಂಬೋಗ್ಬಿಟ್ರೆ ಸಾಕು ಅನ್ನುವ ಪರಿಸ್ಥಿತಿ ಇದೆ. ಸೊ ಹಿಂಗಾರು ಮಳೆ ಈ ಸಲ ವಾಡಿಕೆಗಿಂತ ಚೆನ್ನಾಗೇ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ.